ಜರ್ನಲಿಸಮಲ್ಲಿ ಬಂದವ್ರು ನೀವು ವಿಮರ್ಶೆ ತಟ್ಕೊಳ್ಳೋ ಯೋಗ್ಯತೆ ಇಲ್ಲ. ನಿಮ್ಗೆ ಹಿಂದೂ ಧರ್ಮದ ಬಗ್ಗೆ ನಾನು ಪ್ರತಾಪ್ ಅವ್ರಿಗೆ ಯತ್ನಾಳ್ ಅವ್ರಿಗೆ ಒಂದೇ ಕ್ವಶನ್ ಕೇಳೋದು, ಸರ್ ನೀವು ಹಿಂದೂ ಧರ್ಮದ ಬಗ್ಗೆ ಇಷ್ಟು ಮಾತಾಡ್ತೀರಲ್ಲ, ಎಷ್ಟು ಹಿಂದೂ ದೇವಾಲಯಗಳಿಗೆ ನೀವು ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ದಾನ ಮಾಡಿದ್ದೀರಾ ಸರ್? ಎಷ್ಟು ಜನ ಹಿಂದೂ ಧರ್ಮದ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ ಸರ್? ಎಷ್ಟು ಜನ ಹಿಂದೂ ಧರ್ಮದವರು ಓದಕ್ಕಾಗದ ಶಾಲೆಗಳನ್ನ ಉದ್ಧಾರ ಮಾಡಿದ್ದೀರಾ ಸರ್? ಬಾಯಿ ತೆಗೆದ್ರೆ ಯೋಗಿ ಯೋಗಿ ಯೋಗಿ. ಯತ್ನಾಳು ಪ್ರತಾಪು ಫೈರ್ ಅಲ್ಲ, BJP ಅವ್ರು ಕಿತ್ತು ಬಿಸಾಕಿರೋ ಪೈರ್ ಅವರು. ಅದು ಮೊಳೆಯುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. BJP ಅವ್ರು ಕಿತ್ತು ಬಿಸಾಕಿರೋ ಪೈರು, ಅದು ಫೈರ್ ಅಲ್ಲ ಅಲ್ವಾ? ಏನೋ ಪ್ರತಾಪ್ ಅವರೇ, ಕೋತಿ ಥರ ಆಡಬೇಡಿ, ಕಮಂಗಿ ಥರ ಆಡಬೇಡಿ, ಬಾಯಿ ಮುಚ್ಕೊಂಡಿರಿ. ನೀವು ಸ್ಟೇ ತರ್ತೀರ ನನಗೆ ಗೊತ್ತು, ವೆಕೇಟ್ ಮಾಡಿಸೋದು ನಮಗೆ ಗೊತ್ತಿಲ್ವೇನೋ, ಅದು ನಮಗೆ ಗೊತ್ತು. ಸರ್ ಈಗ ಒಂದು ನಿಮಿಷ ಸರ್, 99% ಗಣೇಶ ವಿಸರ್ಜನೆ ಯಶಸ್ವಿಯಾಗಿ ಆಗಿದೆ. ಎಲ್ಲೋ ಒಂದು ಕಡೆ ಫೇಲ್ ಆಗಿದೆ, ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಆಗಿದೆ. ಸರ್ ತಪ್ಪು ಯಾರು ಮಾಡಿದ್ರು? ಹಿಂದೂಗಳು ತಪ್ಪು ಮಾಡಿದ್ರು, ಮುಸ್ಲಿಂ ತಪ್ಪು ಮಾಡಿದ್ರು, ಕ್ರಿಶ್ಚಿಯನ್ ತಪ್ಪು ಮಾಡಿದ್ರು, ತಪ್ಪೇ. ಅದಕ್ಕೆ ಧರ್ಮ ಯಾಕೆ ಲೇಪನ ಮಾಡೋದು? ಇವರು ಅವ್ರನ್ನ ಅರೆಸ್ಟ್ ಮಾಡಿದ್ವಿ ತಾನೆ ಸರ್. ಯಾರು ತಪ್ಪು ಮಾಡಿದ್ರು ನಾವು ಒದ್ದೊಳಕ್ಕಾಗ್ತೀವಿ. ಪ್ರತಾಪ್ ಸಿಂಹನ ಹಿಂಗೆ ಸ್ಟ್ರೈಕ್ ಮಾಡಕ್ಕೆ ಹೇಳಿ, ಆತನ್ನು ಒದ್ದೊಳಕ್ಕಾಗ್ತೀವಿ. ಕಾನೂನನ್ನ ಕೈಗೆ ತಗೊಂಡ್ರೆ ಪ್ರತಾಪ್ ಆದ್ರೇನು, ಯತ್ನಾಳ್ ಆದ್ರೇನು, ಅವ್ರ ಅಪ್ಪ ಆದ್ರೇನು, ಅವ್ರ ತಾತ ಆದ್ರೇನು. ಆದರೆ ಲಾ ಆ್ಯಂಡ್ ಆರ್ಡರ್ ಕಂಟ್ರೋಲ್ಗೆ ಬರೋ ಟೈಮಲ್ಲಿ ಇವ್ರು ಹೋಗಲ್ಲಿ ಬೆಂಕಿ ಹಚ್ಚಿದ್ರೆ ಹಿಂದುತ್ವದ ಬಗ್ಗೆ ಬರೀ ಮುಸ್ಲಿಮ್ಸ್ ಬೈಯೋದು. ನನಗನ್ನಿಸ್ತಿದೆ ಪ್ರತಾಪ್ ಅವ್ರಿಗೆ, ಯತ್ನಾಳ್ ಅವ್ರಿಗೆ ಇಸ್ಲಾಂ ಧರ್ಮನ ಬೈಬೇಕು ಅಂತ, ಕ್ರಿಶ್ಚಿಯನ್ ಧರ್ಮನ ಬೈಬೇಕು ಅಂತ ಅವ್ರನ್ನ ಓದ್ಕೊಂಡಿರೋಷ್ಟು, ಅಂದರೆ ಇಸ್ಲಾಂ ಧರ್ಮನ ಓದ್ಕೊಂಡಿರೋಷ್ಟು ಪ್ರತಾಪ್ ಹಿಂದೂ ಧರ್ಮದ ಬಗ್ಗೆ ಓದ್ಕೊಂಡಿಲ್ಲ.